ಊಟದಲ್ಲಿ ಇದು ಒಂದು ಇದ್ಬಿಟ್ರೆ ಸಾಕು, ಎಷ್ಟು ಚಲೋ ಆಗ್ತು ಗೊತ್ತಿದ್ದ. ಇವತ್ತು ನಾನು ಹವ್ಯಕರ ಮನೇಲಿ ಮಾಡುವಂಥ ಟೊಮೆಟೊ ಮೊಸರು ಬಜ್ಜಿ ರೆಸಿಪಿನ ಹೇಳ್ಕೊಡ್ತೆ. ನನಗೋಕ್ಕಂತೂ ಈ ಟೊಮೆಟೊ ಮೊಸರು ಬಜ್ಜಿ ಇದ್ಬಿಟ್ರೆ ಬೇರೆ ಎಂಥದ್ದು ಸೇರ್ತೇ ಇಲ್ಲೇ. ಒಂದು ಸ್ವಲ್ಪ ಉಪ್ಪಿನಕಾಯಿ ನಂಚ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಹಳನ್ನಿಸ್ತು. ಊಟದಲ್ಲಿ ಒಂದು ತಾಜಾತನ ಬತ್ತು. ಬನ್ನಿ ಹಾಗಾದರೆ ಈ ಟೊಮೆಟೊ ಮೊಸರು ಬಜ್ಜಿ ರೆಸಿಪಿ ಮಾಡೋದಾ ನೋಡುವ. ಹಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಮೊದಲಿಗೆ ಒಂದು 5-6 ಟೊಮೆಟೊ ತಗೊಂಡು ಕ್ಲೀನಾಗಿ ತೊಳೆದು ಸಣ್ಣಕ್ಕೆ ಹೆಚ್ಕೊಳ್ಳೋ. ಹುಳಿ ಟೊಮೆಟೊನಾದರೂ ಅಡ್ಡಿಲೆ, ಜಾಮ್ ಟೊಮೆಟೊನಾದರೂ ಅಡ್ಡಿಲೆ, ಆದರೆ ಹುಳಿ ಟೊಮೆಟೊ ತಗೊಂಡ್ರೆ ರುಚಿಯಾಗ್ತು. ಒಂದು ಬಂಡಿಲಿ 2 ಚಮಚ ತುಪ್ಪ ಹಾಕಿ, ತುಪ್ಪ ಕಾದ ನಂತರ 2 ಚಮಚ ಸಾಸಿವೆ, 2 ಚಮಚ ಉದ್ದಿನಬೇಳೆ ಹಾಕೋ. ಇದು ಚಮಚ ರಾಶಿ ಸಣ್ಣದು, ಅದಕ್ಕೋಸ್ಕರ ನಾನು 2 ಚಮಚದ ಮೇಲೆ ಹಾಕ್ತಾಯಿದ್ದೆ. ನೀವು ಟೀ ಸ್ಪೂನಲ್ಲಾದರೆ 1 ಸ್ಪೂನ್ ಹಾಕೊಳ್ಳಡ್ಡಿಲೆ. ಈ 2 ಹಾಕಾದ್ಮೇಲೆ ಒಂದು ಸಣ್ಣ ತುಂಡು ಹಿಂಗೆ ಹಾಕೋ. ನೆನ್ಪಿಟ್ಕೊಳ್ಳಿ, ತುಂಬ ಸಣ್ಣ ತುಂಡು, ಜಾಸ್ತಿ ದೊಡ್ಡ ತುಂಡು ಹಾಕಿದ್ರೆ ರೆಸಿಪಿ ಫೇಲ್. ಹಸಿಮೆಣಸಿನ್ಕಾಯಿ 2, ಒಣಮೆಣಸಿನ್ಕಾಯಿ 2, ಕೊಚ್ಚಿದಂತಹ ಟೊಮೆಟೊನ ಹಾಕಿ ಬಾಡಿಸು. ಹಸಿಮೆಣಸು ಇದು ಖಾರ ಇಲ್ಲೇ, ಅದಕ್ಕೋಸ್ಕರ 2 ಹಾಕಿದ್ದೆ. ನೀವು ಹೆಚ್ಚು ಬೇಕಾದರೆ ಹೆಚ್ಚು, ಕಡಿಮೆ ಬೇಕಾದರೆ ಕಡಿಮೆನೂ ಸಹ ಹಾಕೊಳ್ಳಡ್ಡಿಲೆ. ಈ ಟೊಮೆಟೊ ಬೇಯುವಲ್ಲಿ ತನಕ ಈ ರೀತಿ ಕೈ ಆಡಿಸ್ತಾನೆ ಇರೋ. ಚೆನ್ನಾಗಿ ಟೊಮೆಟೊ ಬೆಂದು ಸಮರಸ ಆಗ ಅಲ್ಲಿ ತನಕನೂ ಕೈ ಆಡಿಸ್ತಾನೆ ಇರೋ. ನೋಡಿ, ಈಗ ಆಲ್ಮೋಸ್ಟ್ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಆಮೇಲೆ ಸಕ್ಕರೆನೂ ಸಹ ಹಾಕೋ. ಈ ಟೊಮೆಟೊ ಹುಳಿ ಇಪ್ಪದ್ರಿಂದ ಸಕ್ಕರೆ ಹಾಕಿದ್ರೆ ಬ್ಯಾಲೆನ್ಸ್ ಆಗ್ತು. ಅನ್ನ ಕಲ್ಸ್ಕೊಂಡು ತಿಂಬಲೇ ರಾಶಿ ಚಲೋ ಆಗ್ತು. ಇದು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಪೂರ್ತಿ ತಣ್ಣುಲ್ ಬಿಟ್ಬಿಡುವ. ಇದು ತಣಿತಾ ಇರಲಿ. ಅಲ್ಲಿ ತನಕ 1 ಕಪ್ ಕಾಯಿ ತುರಿ, ಅಂದರೆ ಸ್ವಲ್ಪ ಜಾಸ್ತಿನೇ ಬೇಕು ಇದಕ್ಕೆ. ಕಾಯಿ ತುರಿ ಜಾಸ್ತಿ ಹಾಕಿದ್ರೆ ಈ ರೆಸಿಪಿ ಚಲೋ ಆಗ್ತು. ನೋಡಿ, ಈಗ ಕಾಯಿ ತುರಿ ಜಾಸ್ತಿ ಹಾಕಿದ್ದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಬರೋ. ಹಸಿಮೆಣಸು ನಾನು ಅದಕ್ಕೆ ಫ್ರೈ ಮಾಡೋಲ್ಲ ಹಾಕೋದ್ರಿಂದ ಇದಕ್ಕೆ ಹಾಕೋ ಅಂಥ ಅವಶ್ಯಕತೆ ಇಲ್ಲ. ಬೇಕಾದರೆ ನೀವು ಇದಕ್ಕೂ ಸಹ ಹಸಿಮೆಣಸು ಹಾಕ್ಲಕ್ಕು. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪನೇ ನೀರು ಹಾಕಿ. ಮೊದಲೇ ನಾನು ಹೇಳಿದ್ದೆ, ಈ ರೆಸಿಪಿ ದಪ್ಪ ಇದ್ರೇ ರುಚಿ ಜಾಸ್ತಿ. ಈಗ ಟೊಮೆಟೊ ಎಲ್ಲ ಆರಿದ್ದು ಅದನ್ನು ಈ ಕಾಯಿಗೆ ಮಿಕ್ಸ್ ಮಾಡೋ. ಟೊಮೆಟೊ ಆರೋಗ್ಯಕ್ಕೆ ಒಳ್ಳೆಯದೆಯ, ಯಾಕೆಂದರೆ ಸಿ ವಿಟಮಿನ್ ಇದರಲ್ಲಿ ಜಾಸ್ತಿ ಇರ್ತು. ಮುಖ ಏನಾದರೂ ಟ್ಯಾನ್ ಆಗೋದಿದ್ದರೆ ಹಸಿ ಟೊಮೆಟೊನ ಅರ್ಧ ಹಚ್ಕೊಂಬೋದ್ರಿಂದ ಟ್ಯಾನ್ ಸಹ ಹೋಗ್ತು. ನೋಡಿ, ಇದೆಲ್ಲ ಮಿಕ್ಸ್ ಮಾಡಾಯಿತು. ಇದಕ್ಕೀಗ ಒಂದೇ ಒಂದು ಸೌಟ್ನಷ್ಟು ಮೊಸರು ಹಾಕ್ತಾಯಿದ್ದೆ. ಟೊಮೆಟೊನು ಹುಳಿ ಇಪ್ಪದ್ರಿಂದ ಜಾಸ್ತಿ ಮೊಸರು ಹಾಕೊಳ್ಳಿಲ್ಲ. ಒಂದೇ ಒಂದು ಸೌಟ್ ಮೊಸರು ಹಾಕಿದ್ರೆ ಸಾಕು. ಅದು ಸಿಹಿ ಮೊಸರೇ ಹಾಕೋ. ಹುಳಿ ಮೊಸರು ಹಾಕಿದ್ರೆ ಈ ರೆಸಿಪಿ ಒಂದು ಸ್ವಲ್ಪ ಕೂಡ ಚಲೋ ಆಗ್ತಿಲ್ಲ. ನೋಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋ. ಭಾರಿ ಮಜಾ ಆಗ್ತು ಈ ರೆಸಿಪಿ. ಟೊಮೆಟೊ ಹಸಿ ಅಂದ್ರೆ ಬೇರೆ, ಇದು ಮೊಸರು ಬಜ್ಜಿ. ಇದನ್ನು ಟೊಮೆಟೊ ಕೆಲವರು ಮೊಸರು ಗೊಜ್ಜು ಹೊಳು ಹೇಳುತ್ತಾ. ಜಾಸ್ತಿ ಬೆಳಕಲ್ಲಿ ಇದು ಈ ರೀತಿ ಕಾಣ್ತು. ಖಂಡಿತ ಮನೇಲೊಮ್ಮೆ ಟ್ರೈ ಮಾಡಿ. ಒಂದು ಸತಿ ಊಟ ಮಾಡಿದ್ರೆ ನೀವು ಪದೇ ಪದೇ ಇದನ್ನು ಮಾಡ್ಕತ್ರಿ. ಅಷ್ಟು ರುಚಿ ಆಗ್ತು ಇದು. ನನಗಂತೂ ಇದು ಒಂದಿದ್ರೂ ಸಾಕಾಗ್ತು, ಅಷ್ಟು ಚಲೋ ಆಗ್ತು. ನೋಡಿ, ನಿಂಗಳೂರಲ್ಲಿ ಇದಕ್ಕೆ ಎಂತ ಹೇಳ್ಕಾರತ್ರಿ ಹೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಹೇಳಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ಬರೋಳಾದರೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಹಾಗೆ ನೀವು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೆ. ಅಲ್ಲಿ ತನಕ ಬಾಯ್.